ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಮಾಡಿರುವಂಥ ಪ್ರಕರಣ ಹೊಸ ತಿರುವುಗಳನ್ನು ಹೊಸ ವಿಚಾರಗಳನ್ನು ಹೊಸ ಇನ್ಸೈಡ್ ಸ್ಟೋರಿಗಳನ್ನು ಅವಾಗ ಆಚೆ ಬರ್ತಾನೆ ಇದೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಮತ್ತೆ ಇಬ್ಬರ ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಡೆವಿಲ್ ನಿರ್ದೇಶಕ ಅವರು ಮಿಲನ ಫಿಲ್ಮ್ದು ನಿರ್ದೇಶನ ಮಾಡಿದ್ರಲ್ಲ, ಅದಕ್ಕೆ ಅವರನ್ನ ಮಿಲನ ಪ್ರಕಾಶ್ ಅಂತಲೇ ಕರೆಯೋದು. ಪ್ರಕಾಶ್ ಅವ್ರನ್ನ ಇವತ್ತು ಪೊಲೀಸರು ಕರೆಸಿದ್ದಾರೆ. ನಿನ್ನೆ 1.5 ಗಂಟೆ ವಿಚಾರಣೆಯನ್ನ ಪ್ರಕಾಶ್ ಅವರು ಎದುರಿಸಿದ್ರು. ದರ್ಶನ್ ಜೊತೆಗೆ ಹಣಕಾಸಿನ ವ್ಯವಹಾರ ಸಂಬಂಧ ವಿಚಾರಣೆಯನ್ನ ಮಾಡಿದ್ದಾರೆ. ದಾಖಲೆಗಳ ಸಮೇತ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತಲೆಮರೆಸಿಕೊಂಡಿರುವಂಥ ಬಿಜೆಪಿಯ ಶಾಸಕನ ಕಾರು ಚಾಲಕ ಕಾರ್ತಿಕ್ ಈಗ ಎಲ್ಲಿದ್ದಾನೆ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾನೆ. ಕಾರಣ, ಈ ಕಾರ್ತಿಕ್ ಕೊಲೆ ಮಾಡಿರುವಂಥವರನ್ನ ಆಮೇಲೆ ತನ್ನ ಕಾರಿನಲ್ಲಿ ಪಿಕಪ್ ಮಾಡ್ಕೊಂಡಿದ್ದಂತೆ. ಗೊತ್ತಿದ್ದು ಪಿಕಪ್ ಮಾಡೋದನ್ನ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಈಗ ವಿಚಾರಣೆಯನ್ನು ಮಾಡಬೇಕಾಗಿದೆ. ಹಾಗಾಗಿನೇ ಪೊಲೀಸರು ನೋಟಿಸನ್ನು ನೀಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಕಾರ್ತಿಕ್ ಕೈಯಲ್ಲಿದ್ದಂಥ ತುತ್ತನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಕೈಯಲ್ಲಿರುವಂಥ ತುತ್ತನ್ನು ಕಿತ್ಕೊಂಡು ತಿನ್ನುವಂಥ ಪರಿಸ್ಥಿತಿಗೆ ಪೊಲೀಸರು ಬಂದ್ರ ಅಂತ. ಯಾಕಂದರೆ ಕಾರ್ತಿಕ್ ಇಲ್ಲೇ ಇದ್ದಾಗ ಹಿಡಿಲಿಲ್ಲ, ಅವನು ನಾಪತ್ತೆ ಆದಾಗ ಅವನು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಪ್ರಕಾಶ್ ಅವರಿಗೆ ಯಾಕೆ ಕಳಿಸ್ತಾ ಇದ್ದಾರಂತೆ? ಏನು ಲಿಂಕು ಪ್ರಕಾಶ್ ಅವರದ್ದು ಇದರಲ್ಲಿ? ಅರುಣ್, ರೇಣುಕಾಸ್ವಾಮಿ ಕೊಲೆಯಾದ ಮಾರನೇ ದಿವಸ ಅಂದರೆ ನಟ ದರ್ಶನ್ ತನ್ನ ಪತ್ನಿಯೊಂದಿಗೆ ಅಂದರೆ ಅವರು ರಿನೋವೇಷನ್ ಮಾಡಿಸಿರ್ತಾರೆ. ಆ ಸಂದರ್ಭದಲ್ಲಿ ಪತ್ನಿಯೊಂದಿಗೆ ಒಂದು ಪೂಜೆಯಲ್ಲಿ ಆದ ನಂತರದಲ್ಲಿ ಅವತ್ತು ಭಾನುವಾರ ಬೆಳಗಿನ ಜಾವ ನೇರವಾಗಿ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣ ನಡೀತಾ ಇರುತ್ತೆ. ಅಲ್ಲಿಗೆ ಹೋಗಿ ಆ ಚಿತ್ರೀಕರಣದಲ್ಲೂ ಕೂಡ ಅವತ್ತು ಭಾಗಿಯಾಗಿದ್ದಾರೆ. ಭಾಗಿಯಾದ ನಂತರದಲ್ಲಿ ಆ ಪೊಲೀಸರು ಯಾವಾಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ 83 ಲಕ್ಷ ಪತ್ತೆ ಆಗಿರುವಂಥದ್ದು. 83 ಲಕ್ಷ ಅಮೌಂಟ್ ಏನಿತ್ತು, ಆ ಅಮೌಂಟಲ್ಲಿ ಏನು ಮೋಹನ್ ರಾಜು 40 ಲಕ್ಷ ಕೊಟ್ಟಿದ್ರೆ ಉಳಿದ 40 ಲಕ್ಷ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ನಿರ್ಮಾಪಕರಂತ ಮಿಲನ ಪ್ರಕಾಶ್ ಅವ್ರ ಹತ್ರ ಒಂದಷ್ಟು ಅಮೌಂಟು ದರ್ಶನ್ಗೆ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಮತ್ತು ಘಟನೆ ನಡೆದ ದಿನದಲ್ಲಿ ಮಿಲನ ಪ್ರಕಾಶ್ ಜೊತೆಗೆ ಇವರಿದ್ದರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಆ ಆಧಾರದ ಮೇಲೆ ಅವರಿಗೆ ನಿನ್ನೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಂಥದ್ದು. ವಿಚಾರಣೆ ವೇಳೆಯಲ್ಲೂ ಕೂಡ ಅವತ್ತೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಮಿಲನ ಪ್ರಕಾಶ್ ಬಳಿ ಸುಮಾರು 1.5 ಗಂಟೆಗಳ ಕಾಲ ಆ ವಿಚಾರಣೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಇವತ್ತು ವಿಚಾರಣೆ ಮತ್ತೆ ಮುಂದುವರಿಸು. ಇವತ್ತು ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳೇನಿದ್ದಾವೆ ಅವನು ಕೂಡ ಕೊಡಬೇಕಾಗುತ್ತೆ. ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಅದು ಹೇಳಿಕೆ ಆಗೋದಿಲ್ಲ. ಹಾಗಾಗಿ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ತೊಗೊಂಬನ್ನಿ ಅಂತ ಇವತ್ತಿಗೇನು ವಿಚಾರಣೆಗೆ ಕರೆದಿರೋ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ 11 ಗಂಟೆ ಸುಮಾರಿಗೆ ಅವ್ರಿಗೆ ವಿಚಾರಣೆಗೆ ಬರಬೇಕಾಗಿದೆ. ವಿಚಾರಣೆಗೆ ಬರುವಂಥ ವೇಳೆಯಲ್ಲಿ ಇವರು ಏನಾದರೂ ಅಮೌಂಟ್ ಕೊಟ್ಟಿದ್ರೆ ಯಾವ ವಿಚಾರಕ್ಕೆ ಕೊಟ್ಟಿದ್ರು, ಮತ್ತು ಭಾನುವಾರ ನಟ ದರ್ಶನ್ ಅವತ್ತು ಕೊಲೆ ಆಗಿದ್ದು ಮಾರನೇ ದಿವಸ ಆಗಿರೋ ಕಾರಣಕ್ಕಾಗಿ ಈ ವಿಚಾರ ಸಂಬಂಧಪಟ್ಟಾಗೆ ಏನಾದರೂ ಮಿಲನ ಪ್ರಕಾಶ್ ಹತ್ರ ಹೇಳ್ಕೊಂಡಿದ್ರೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತು ಪೊಲೀಸರು ಮತ್ತೆ ಮಾಹಿತಿ ಕಲೆಕ್ಟ್ ಮಾಡುವಂಥದ್ದು. ಅರುಣ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ನೀವು ವಾಪಸ್ ಬರ್ತೀನಿ ನಿಮ್ಮ ಹತ್ರ.